ಇನ್ನು ರಾಮಮಂದಿರ ಕಳ್ಳತನದಲ್ಲಿ ಟ್ರಸ್ಟಿಗಳು ಕೂಡ ಸೇರಿದ್ದಾರೆ. ಪ್ರಧಾನಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ನಾಯಕ ವಿನಯ್ ಕುಮಾರ್ ಸೊರಕೆ ಅವರ ಆರೋಪ ಇದು. ಪ್ರಧಾನಿ ಮೋದಿ ಯಾಕೆ ಮೌನವಾಗಿದ್ದಾರೆ? ಆರ್ಟಿಐ ಮೂಲಕ ಮಾಹಿತಿ ರದ್ದು ಮಾಡುವ ಕೆಲಸ ಆಗ್ತಿದೆ. ಹಾಲಿ ನ್ಯಾಯಾಧೀಶರ ಮೂಲಕ ತನಿಖೆಯನ್ನ ಮಾಡಬೇಕು. ಮರ್ಯಾದಾ ಪುರುಷನನ್ನ ಮತಕ್ಕೋಸ್ಕರ ಬೀದಿಗೆ ತರಲಾಗಿದೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಬರೇ ಕೆಲವೇ ಒಂದು ಸಿಬ್ಬಂದಿಗಳು ಮಾತ್ರ ಅಲ್ಲ, ಸಂಬಂಧಪಟ್ಟಂತ ಟ್ರಸ್ಟಿಗಳು ಕೂಡ ಇವತ್ತು ಇದರಲ್ಲಿ ಭಾಗಿದಾರರಾಗಿ ಇವತ್ತು ಅವರು ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೋಟ್ಯಾಂತರ ಜನರ ಭಾವನೆಗಳಿಗೆ, ಭಕ್ತಿ ಶ್ರದ್ಧೆಗೆ ಧಕ್ಕೆ ಆಗಿದೆ? ಯಾಕೆ ಅವರ ಮನ್ ಕಿ ಬಾತ್ ಅಲ್ಲಿ ಒಂದು ಶಬ್ದ ಕೂಡ ನಾವು ಕೇಳಲಿಲ್ಲ? ಇಷ್ಟೊಂದು ದಿವಸ ಆದರೂ ಕೂಡ ಇವತ್ತು ಅವರ ಯಾರು ಟ್ರಸ್ಟಿಗಳು ನೇಮಕಾತಿ ಆಗಿದೆ ಅದಕ್ಕೆ ನೇರವಾಗಿ ಪ್ರಧಾನಮಂತ್ರಿಗಳು ಭಾಗಿದಾರರು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳಿದೆ. RTA ಮುಖಾಂತರ ಮಾಹಿತಿಯನ್ನು ರದ್ದು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದೆ. CCTVಗಳನ್ನು ಬಂದ್ ಮಾಡುವಂಥ ಕೆಲಸ ಕಾರ್ಯ ಮಾಡಿದೆ. ಆ ದೇವಾಲಯದ ಕೆಲಸ ಕಾರ್ಯದ ಬಗ್ಗೆ ಗೋಪಾಲ್ ರಾವ್ರವರ ಸಂಬಂಧಿಕರಿಗೆ, ನೆಂಟರಿಷ್ಟರಿಗೆ ಆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ತಿಳುವಳಿಕೆ ಇದೆ. ಅಲ್ಲಿರುವಂಥ ಕದ್ದಂಥ ಬಂಗಾರ ಕರ್ನಾಟಕ ರಾಜ್ಯಕ್ಕೆ ತಂದು ಅರಗಿಸುವಂಥ ಕೆಲಸ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಆಯಿತು ಅನ್ನೋದು ಕೂಡ ಆರೋಪ ಇದೆ. ಇವತ್ತು